ಓಂ ಮಹಾಸ್ವನಾಯ ನಮಃ. ಮಹಾಭಾರತ ಪ್ರವಚನದ ಅನುಶಾಸನ ಪರ್ವದ ಭಾಗದಲ್ಲಿ ಇದು 290ನೇ ಭಾಗ. ಮಹಾಸ್ವನಃ ಅಂತ ವಿಷ್ಣು ಸಹಸ್ರನಾಮ ಸ್ತೋತ್ರದ ಏನು ನಾಮ ಇದೆ ಅದರ ಕುರಿತಾಗಿ ಇನ್ನೂ ಕೆಲವು ಅಂಶಗಳನ್ನು ನಾವೀಗ ನೋಡಬೇಕಾಗಿದೆ. ಈ ಮಹಾಸ್ವನಃ ಅನ್ನುವ ನಾಮವನ್ನು ವಿವರಿಸುವಂಥ ಅಹನ್ನಹಿಂ ಪರಿಶಯಾನ ಮರಣಃ ಪತಿಂಭೋ ಅಜ್ಞಾನಾಂ ಅವಾಸೃಜೋ ಅಪೋ ಅಚ್ಛಾ ಸಮುದ್ರಂ ಧೇನೂನಾಮಿಶುದ್ಧಿಸಿ ಅನ್ನುವ ಮಂತ್ರಕ್ಕೆ ಹೀಗೆ ಭಾವಾರ್ಥ ಆಗ್ತದೆ. ಭಗವಂತನೇ ಶಾಸ್ತ್ರಾಧ್ಯಯನ ಮಾಡುವಂಥ ಸಾಧಕರಿಗೆ ಪರಮಾನಂದ ಸ್ವರೂಪನಾದ ನಿನ್ನ ವಿಷಯದಲ್ಲಿ ಇರುವಂಥ ಸಂಶಯಗಳನ್ನು ನೀನೇ ಪರಿಹರಿಸಬೇಕು ಮತ್ತು ಎಲ್ಲ ವೇದರಾಶಿಗಳು ಕೂಡ ಗುಣಪೂರ್ಣನಾದಂಥ ನಿನ್ನನ್ನೇ ಹೇಗೆ ಪ್ರತಿಪಾದನೆ ಮಾಡ್ತವೆ ಅನ್ನೋ ಮಾರ್ಗವನ್ನು ಕೂಡ ನೀನೇ ತೋರಬೇಕು. ನೀನು ಎಲ್ಲ ಶಾಸ್ತ್ರಗಳ ನಿಧಿಯಾಗಿದ್ದೆ. ಮಹಾನ್ ಅಂದ್ರೆ ಮಹಾಸ್ವನ ಎಂಬಲ್ಲಿ ಮಹಾನ್ ಅಂತಿದೆ. ಮಹಾನ್ ಅಂದ್ರೆ ಬೃಹತ್ ಅಂತ ಅರ್ಥ. ವೇದವೆಂಬ ಆ ದೊಡ್ಡದಾದ ವೇದವೆಂಬ ಸ್ವನ ಶಬ್ದರಾಶಿ ಯಾರನ್ನ ಪ್ರತಿಪಾದಿಸುತ್ತದೆಂಬುದು ಆ ಯಾರಿಂದಲೇ ಅದೇ ವ್ಯಕ್ತಿಯಿಂದಲೇ ತಿಳಿದು ಬರಬೇಕಾಗಿದೆಯೋ ಆತನೇ ಮಹಾಸ್ವನ ಎಂಬ ಅರ್ಥ ಆ ವೇದದಲ್ಲಿ ಸಮುದ್ರಂ ಪ್ರತಿ ಅಪಹ ಅವಾಸೃಜ ಎಂಬ ಶಬ್ದಗಳಿಂದ ತಿಳಿದು ಬರ್ತದೆ. ಇದು ಆ ಶಬ್ದಕ್ಕೂ ಮಹಾಸ್ವನ ಎಂಬ ನಾಮಕ್ಕೂ ಆ ವೇದವಾಕ್ಯಕ್ಕೂ ಇರುವಂಥ ಸಂಬಂಧ. ಆ ಅನ್ವಯಾರ್ಥ ಈ ವೇದ ಮಂತ್ರಕ್ಕೆ ಹೀಗಿದೆ: ಹೇ ಇಂದ್ರ, ಸರ್ವೇಶ್ವರನಾದ ಭಗವಂತನೇ, ತ್ವಂ ನೀನು ಅಂತ ಅಧ್ಯಾಹಾರ ಮಾಡಬೇಕು. ವಹ ಅಜ್ಞಾನಾಂ ಶ್ರುತೀನಾಂ, ನೀನು ನಿನ್ನ ಅನೇಕ ರೂಪಗಳಲ್ಲಿ ಬೆಳಕಿಗೆ ತಂದ ನಾಶರಹಿತವಾದ ಶಾಸ್ತ್ರಗಳೇನಿವೆ ಅವುಗಳ ಪತಿ ಸಾಧಕನಾದಂಥ ಪ್ರತಿಯೊಬ್ಬ ವ್ಯಕ್ತಿ ಅವನನ್ನು ಉದ್ದೇಶಿಸಿ ಅರಣಃ ಪರಮಾನಂದ ಸ್ವರೂಪನಾದ ಭಗವಂತನನ್ನ ಕವಿದು ನಿಂತಿರುವಂಥ ಈ ಒಂದು ಅಹಿ ಅಂದರೆ ಸಂಶಯ, ಅದನ್ನ ಅಹನ್ ನೀನು ಪರಿಹರಿಸಿದ್ದಿ. ಅಲ್ಲದೆ ಅಪಿಚ ತ್ವಂ ಸಮುದ್ರಂ ಸಮುದ್ರಿಕ್ತ ಗುಣವಂತನಾದ ನಿನ್ನನ್ನ ಕುರಿತು ಅಪಹ ವೇದಗಳನ್ನ ಅಚ್ಛ ಚೆನ್ನಾಗಿ ಅವಾಸೃಜ ಪ್ರಾದರ್ಶಯ ನಿನ್ನನ್ನು ನಾವು ಹೇಗೆ ಪ್ರತಿಪಾದನೆ ಮಾಡ್ತವೆ ಅನ್ನೋದನ್ನು ಕೂಡ ನೀನು ತೋರಿಸಿದ್ದೆ. ಇದಿಷ್ಟು ಅದರ ಅನ್ವಯಾರ್ಥ. ಇಲ್ಲಿ ಅರಣಃ ಮತ್ತೆ ಸಮುದ್ರ ಇತ್ಯಾದಿ ಶಬ್ದಗಳಿವೆ. ಮತ್ತೆ ಅಹಿ ಎನ್ನುವಂಥ ಶಬ್ದ ಇದೆ. ಅದಕ್ಕೆಲ್ಲ ನಾವೀಗ ನೋಡಿದಂತಹ ಅರ್ಥಗಳು ಹೇಗೆ ಬಂದವು ಅನ್ನೋದನ್ನ ಋಗ್ಭಾಷ್ಯದ ವ್ಯಾಖ್ಯಾನಕ್ಕನುಸಾರವಾಗಿ ನೋಡಿದ್ದೇವೆ. ಈ ಮಂತ್ರಕ್ಕೆ ಇಂದ್ರನ ಪರವಾಗಿ ಮತ್ತು ಭಗವಂತನ ಪರವಾಗಿ ಇರುವಂತಹ ಎರಡು ಅರ್ಥಗಳನ್ನು ಕೂಡ ಕಳೆದ ದಿವಸ ನೋಡಿದ್ದೇವೆ. ಅಹಿ ಅಂತ ಒಬ್ಬ ರಾಕ್ಷಸ, ಆ ರಾಕ್ಷಸನನ್ನು ಕೊಂದು ನದಿಗಳು ಸುಲಲಿತವಾಗಿ ಪ್ರವಹಿಸಲಿಕ್ಕೆ ಬೇಕಾದಂತಹ ಒಂದು ಮಾರ್ಗವನ್ನ ಇಂದ್ರ ಮಾಡಿಕೊಟ್ಟಿದ್ದ. ಶಾಸ್ತ್ರಾಧ್ಯಯನ ಮಾಡುವವರಿಗೆ ಆ ಮಾರ್ಗದಲ್ಲಿ ಬರುವಂತಹ ವಿಘ್ನಗಳನ್ನ, ಸಂಶಯಗಳೆಂಬ ವಿಘ್ನಗಳನ್ನ ಸ್ವಯಂ ಭಗವಂತ ಪರಿಹರಿಸಿದ. ಇದನ್ನೆಲ್ಲ ಅಲ್ಲಿ ನಾವು ನೋಡಿದ್ದೇವೆ. ಅರಣಃ ಅಂತಂದ್ರೆ ಅರಮಾನಂದ ರೂಪ. ಇದು ಋಗ್ಭಾಷ್ಯದಲ್ಲಿಯೇ 30ನೇ ಸೂಕ್ತದಲ್ಲಿ 161ನೇ ಶ್ಲೋಕದಲ್ಲಿ ಕಾಣಿಸ್ತದೆ ಈ ವಿಷಯ. ಅರಣ ಎಂಬಲ್ಲಿ ಣ ಅನ್ನೋದು ಆನಂದವನ್ನು ಹೇಳ್ತದೆ. ನಶ್ಚ ನಿರ್ವೃತ್ತಿ ವಾಚಕ ಅಂತ ಎಲ್ಲ ಕಡೆ ಅದು ಪ್ರಸಿದ್ಧವಾದದ್ದೇ.
ಮತ್ತೆ ರ ಅನ್ನುವುದು ಉಪರಮವನ್ನ, ಅಂದರೆ ನಿಲುಗಡೆಯನ್ನ, ಕೊನೆಯನ್ನ ಹೇಳ್ತದೆ. ಅರ ಅಂದ್ರೆ ಕೊನೆ ಇಲ್ಲದ್ದು ಅಂತ ಅರ್ಥ. ಕೊನೆ ಇಲ್ಲದ ಆನಂದ ಯಾರಿಗಿದೆಯೋ ಅವನೇ ಈ ಅರಣ ಅಂತ, ಹೀಗೆ ಅದರ ಪೂರ್ಣ ಶಬ್ದದ ಅರ್ಥ. ಅರಣ ಅಂದ್ರೆ ಗುಣಗಣಾರ್ಣ, ಗುಣಗಳ ಸಾಗರ ಅಂತ ಬೇರೆ ಕಡೆ ನಮಗೆ ಎಲ್ಲ ಕಡೆ ಅರ್ಥ. ಆ ಗುಣಗಣಾರ್ಣ ಅಂತ ಅನ್ನುವುದನ್ನೇ ಇಲ್ಲಿ ಕೇವಲ ಅರಣ ಅಂತ ತಗೊಂಡಿದ್ದಾರೆ. ಪೂರ್ಣವಾದಂತಹ ಆನಂದವುಳ್ಳವನು ಅಂತ ಅದರ ತಾತ್ಪರ್ಯ. ಅಂಥ ಭಗವಂತನನ್ನ ಈ ವೇದಗಳು ಪ್ರತಿಪಾದನೆ ಮಾಡಬೇಕು. ಆದರೆ ಅದಕ್ಕೆ ಪ್ರತಿಯಾಗಿ ಅನೇಕ ವಿಘ್ನಗಳಿವೆ. ಆ ವಿಘ್ನಗಳನ್ನೆಲ್ಲ ನೀನೇ ಪರಿಹರಿಸಿದ್ದಿ ಅಂತ ಅದರ ತಾತ್ಪರ್ಯ. ಇದಲ್ಲದೆ ಈ ಸಮುದ್ರ ಅಂತ ಒಂದು ಶಬ್ದವು ಕೂಡ ಅಲ್ಲಿದೆ. ಸಮುದ್ರ ಅನ್ನೋ ಶಬ್ದ ಭಗವಂತನನ್ನು ಹೇಳ್ತದೆ, ಲಕ್ಷ್ಮೀದೇವಿಯನ್ನು ಹೇಳ್ತದೆ. ಸಮುದ್ರೇಕಾತ್ ಸಮುದ್ರಾಖ್ಯ. ಪ್ರಕೃತಿ ಸಮುದ್ರಿಕ್ತವಾದ್ದರಿಂದ, ವ್ಯಾಪ್ತವಾದಂತಹ ಸ್ವರೂಪವುಳ್ಳದ್ದಾದ್ದರಿಂದ, ಮಹಾಸ್ವರೂಪವುಳ್ಳದ್ದಾದ್ದರಿಂದ ಅದು ಕೂಡ ಸಮುದ್ರ ಅಂತ ಕರೆಸ್ಕೊಂಡಿದೆ. ಭಗವಂತನು ಸಮುದ್ರನೇ, ಲಕ್ಷ್ಮೀದೇವಿಯು ಸಮುದ್ರಳೆ. ಸಮುದ್ರೇಕಾತ್ ಸಮುದ್ರಾಖ್ಯ ಪ್ರಕೃತಿಶ್ಚ ಮಹತ್ವತಃ. ಹೀಗೆ ಪ್ರಕೃತಿ ಮತ್ತು ಪುರುಷರಿಬ್ಬರನ್ನೂ ಕೂಡ ಈ ವೇದಗಳೆಲ್ಲವೂ ವರ್ಣನೆ ಮಾಡ್ತವೆ. ಅವು ಹೇಗೆ ವರ್ಣನೆ ಮಾಡ್ತವೆ ಅಂತ ಅನ್ನೋದನ್ನ ತೋರಿಸುವಂಥವನು ಸ್ವಯಂ ಭಗವಂತನೇ ಆಗಿದ್ದಾನೆ. ಅವನು ಆ ಮಾರ್ಗವನ್ನು ತೋರಿಸಿಕೊಟ್ರೆ ಸಂಶಯಗಳನ್ನು ಪರಿಹರಿಸಿಕೊಂಡು ಉಳಿದವರೆಲ್ಲರೂ ಕೂಡ ಆ ಮಾರ್ಗದಲ್ಲಿ ಮುಂದುವರಿತಾರೆ. ಸಮುದ್ರಿಕ್ತಂ ದೇವಮೇನಂ ವ್ರಜಂತಿ ಅಂತ ಹೇಳಿ 32ನೇ ಸೂಕ್ತದಲ್ಲಿ ಭಗವಂತನನ್ನು ಸಮುದ್ರಿಕ್ತ, ಪೂರ್ಣನಾದವನು ಅಂತ ವರ್ಣನೆ ಮಾಡಿದ್ದಾರೆ. 30ನೇ ಸೂಕ್ತದಲ್ಲಿ ಪ್ರಕೃತಿಯನ್ನ ಸಮುದ್ರ ಅಂತ ವರ್ಣನೆ ಮಾಡಿದ್ದಾರೆ. ಹಾಗಾದ್ರೆ ಸಮುದ್ರ ಸಹಿತನಾದ, ಪ್ರಕೃತಿಯಿಂದ ಸಹಿತನಾದ ಪರಮಾತ್ಮನೇ ಅವನು ಸಮುದ್ರನಾಗಿದ್ದಾನೆ. ಇಂಥ ಭಗವಂತನನ್ನ ಈ ವೇದಗಳು ಪ್ರತಿಪಾದನೆ ಮಾಡಬೇಕು. ಕಳೆದ ದಿವಸ ನಾನು ಋಗ್ಭಾಷ್ಯದಲ್ಲಿ ಬಂದಿರುವಂತಹ ವ್ಯಾಖ್ಯಾನವನ್ನು ಹೇಳಿದೆ. ಅಪಹ ಅಂತಂದ್ರೆ ವೇದೋಕ್ತ ಕರ್ಮಗಳು ಅಂತ ಅರ್ಥ. ವೇದೋಕ್ತ ಕರ್ಮಗಳೆಲ್ಲವೂ ಕೂಡ ಭಗವಂತನನ್ನ ಪ್ರತಿಪಾದನೆ ಮಾಡಬೇಕು, ಭಗವಂತನನ್ನು ಕುರಿತಾಗಿಯೇ ಇರಬೇಕು. ಭಗವಂತನ ಪ್ರೀತಿಗಾಗಿ ಆ ಎಲ್ಲಾ ಕರ್ಮಗಳು ಕೂಡ ಇರಬೇಕು. ಭಗವಂತನ ಪ್ರೀತಿಗಾಗಿ ಆ ಎಲ್ಲಾ ಕರ್ಮಗಳು ಇರಬೇಕು. ಹೇಗೆ ಅಂತ ಅನ್ನೋದನ್ನ ಸ್ವಯಂ ಭಗವಂತನೇ ತೋರಿಸಿದ್ದಾನೆ. ನಾನು ಆ ಅಪಹ ಅಂತ ಅನ್ನೋದಕ್ಕೆ ವೇದೋಕ್ತ ಕರ್ಮ ಅಂತ ಅರ್ಥ ಇಲ್ಲ ಅಂತ ಹೇಳಲಿಲ್ಲ. ಆದರೆ ವೇದ ಅಂತನೋ ಅರ್ಥವನ್ನ ಅಪಹ ಅನ್ನೋ ಶಬ್ದಕ್ಕೆ ಅರ್ಥ ಇಟ್ಕೊಂಡಿದ್ದೇನೆ. ಋಗ್ಭಾಷ್ಯದಲ್ಲಿ ಅಂಜಹ ಸಮುದ್ರಂ ಜಗ್ಮುರಾಪಹ ಕ್ರಿಯಾಹಾವ, ಆಪಹ ಎಂಬ ಶಬ್ದದಿಂದ ಕ್ರಿಯಾ ಅಂತ ಇಟ್ಕೊಂಡಿದ್ದಾರೆ. ಆಪ ಎಂಬ ಶಬ್ದದಿಂದ ವೇದವಾಕ್ಯವನ್ನೇ ಇಟ್ಕೊಳ್ಳಿಕ್ಕೆ ಕಾರಣ ಏನು? ಮಹಾಸ್ವನ ಎಂಬ ಶಬ್ದಕ್ಕೆ ಅದನ್ನು ಹೊಂದಿಸಬೇಕಾಗಿದೆ. ಮಹತ್ತಾದ ಸ್ವನ, ಪರಮಾತ್ಮನೂ ಕೂಡ ಮಹತ್ತಾಗಿದ್ದಾನೆ. ಅಂಥ ಮಹಾತ್ಮನಾದ ಗುಣಪೂರ್ಣನಾದ ಪರಮಾತ್ಮನನ್ನು ಪ್ರತಿಪಾದನೆ ಮಾಡಲಿಕ್ಕೆ ಇರುವಂಥ ಶಾಸ್ತ್ರ ರಾಶಿಯೂ ಕೂಡ ಅಷ್ಟೇ ದೊಡ್ಡದಾಗಿರಬೇಕು. ಅದಕ್ಕಾಗಿ ಮಹಾನ್ ಸ್ವನಃ ಯಶ ಸಹ ಮಹಾಸ್ವನಃ. ಯಾರನ್ನ ಪ್ರತಿಪಾದನೆ ಮಾಡತಕ್ಕಂತಹ ಶಾಸ್ತ್ರವು ಮಹಾನ್, ಅತ್ಯಂತ ದೊಡ್ಡದಾಗಿದೆಯೋ ಅಂಥ ವ್ಯಕ್ತಿಯೇ ಮಹಾಸ್ವನ ಅಂತ ಹೀಗೆ ಅದರ ಅರ್ಥ ಹೇಳಬೇಕಾಗಿದೆ. ಇದು ಮಹಾಸ್ವನ ಎಂಬ ಶಬ್ದದಿಂದ ವ್ಯಕ್ತವಾದ ಅರ್ಥ ಏನಿದೆ, ಇದು ಆ ವೇದವಾಕ್ಯದಲ್ಲೂ ಕಾಣಬೇಕು, ಬೃಹತಿ ಮಂತ್ರದಲ್ಲೂ ಕೂಡ ಕಾಣಬೇಕು. ಅದಕ್ಕಾಗಿ ಅಪಹ ಅಂತಂದ್ರೆ ವೇದವಾಕ್ಯಗಳು ಅಂತ ಅರ್ಥ ಮಾಡಿಕೊಂಡಿದ್ದೇನೆ. ಯಾಕೆ?
ಛಾಂದೋಗ್ಯ ಭಾಷ್ಯದಲ್ಲಿ 3ನೇ ಅಧ್ಯಾಯದ 5ನೇ ಖಂಡದಲ್ಲಿ ವೇದವಾಚಃ ಸುರೈಃ ಪೇಯಾಃ ಭೋಗ್ಯತ್ವಾದಾಪೈರಿತಾಃ ಅಂತ ಉಲ್ಲೇಖ ಕಂಡಿದೆ. ವೇದವಾಕ್ಯಗಳೆಲ್ಲವೂ ಕೂಡ ಆಪಹ ಅಂತ ಕರೆಸ್ಕೊಂಡಿವೆ. ಕಾರಣ ಏನು? ಸುರೈಹಿ ಪೇಯಾಹ, ದೇವತೆಗಳು, ಋಷಿಗಳು ಮೊದಲಾದವರು ಈ ವೇದವಾಕ್ಯಗಳನ್ನು ಪಾನ ಮಾಡ್ತಾರೆ. ಆ ಪಿ ಅಂತೆ, ಆ ಪ ಎಂಬಲ್ಲಿ ಆ ಅಂದರೆ ಚೆನ್ನಾಗಿ ಅಂತ ಅರ್ಥ, ಪ ಅಂದರೆ ಪಾನ ಮಾಡಲ್ಪಡುವಂಥವುಗಳು, ಸವಿಯಲ್ಪಡುವಂಥವುಗಳು ಅಂತ ಅರ್ಥ. ಆದ್ರಿಂದ ಆಪಹ. ಆಪಹ ಅಚ್ಛ ಅವಾಸಜಃ, ಆ ವೇದವಾಕ್ಯಗಳನ್ನು ಅಚ್ಛ ಚೆನ್ನಾಗಿ ಉತ್ತಮವಾದ ರೀತಿಯಲ್ಲಿ ಸಮುದ್ರಂ ಗುಣಪೂರ್ಣನಾದ ಭಗವಂತನನ್ನು ಕುರಿತು ಅವಾಸೃಜಃ, ಆ ವೇದವಾಕ್ಯಗಳು ಅವನನ್ನು ಹೇಗೆ ಪ್ರತಿಪಾದನೆ ಮಾಡ್ತವೆ ಅಂತ ನೀನೇ ತೋರಿಸಿದ್ದೆ. ಹೀಗೆ ಅರ್ಥ ಹೇಳಬೇಕಾಗಿರುವುದರಿಂದ ಆಪಹ ಎಂಬ ಶಬ್ದಕ್ಕೆ ವೇದೋಕ್ತ ಕರ್ಮ ಅಂತ ಅರ್ಥ ಇಟ್ಕೊಳ್ದೇನೆ ವೇದ ಅಂತಾನೆ ಅರ್ಥ ಮಾಡ್ಕೊಂಡಿದ್ದೇನೆ. ಆಪಹ ಎಂಬ ಶಬ್ದಕ್ಕೆ ವೇದ ಅಂತ ಅರ್ಥ ಆದರೆ ಅದು ಸ್ವನಃ ಎಂಬ ಶಬ್ದದಿಂದ ಅದೇ ಅರ್ಥ ಹೇಳಲ್ಪಡ್ತದೆ. ಸ್ವನ ಅಂದ್ರೂ ಶಬ್ದವೇ. ಮಹಾಸ್ವನ ಅಂದ್ರೆ ವೈದಿಕ ಶಬ್ದ, ವೇದರಾಶಿ ಅಂತ ಹೀಗರ್ಥ. ಮಹಾಸ್ವನ ಎಂಬಲ್ಲಿ ಮಹಾನ್ ಅಂದ್ರೆ ನಮಗೆಲ್ಲರಿಗೂ ಗೊತ್ತಿರುವಂತೆ ಮಹತ್ತಾದದ್ದು, ಬೃಹತ್ತಾದದ್ದು ಅಂದ್ರೆ ಎರಡಕ್ಕೂ ಸಮಾನವಾದ ಅರ್ಥ. ಬೃಹತ್ ಅಂದ್ರೂ ಬ್ರಹ್ಮ ಅಂದ್ರೂ ಒಂದೇ ಅರ್ಥ, ಪ್ರತ್ಯಯಗಳು ಬೇರೆ ಬೇರೆ ಅಷ್ಟೇ. ಬ್ರಹ್ಮ ಎಂದ್ರೂ ದೊಡ್ಡದು ಅಂತಾನೆ ಅರ್ಥ. ಹಾಗಾದ್ರೆ ಮಹಾನ್ ಸ್ವನಃ, ಸ್ವನ ಅಂದ್ರೆ ಶಬ್ದ. ಯಾವ ಶಬ್ದ ಅಂದ್ರೂ ವೇದವೆಂಬ ಶಬ್ದ, ವೇದರೂಪ ಸ್ವನಃ. ಯಸ್ಯ ಸಹ, ಯಾರನ್ನು ಪ್ರತಿಪಾದನೆ ಮಾಡುತ್ತದೋ, ಅದು ಯಾರಿಂದ ತೋರಿಸಲ್ಪಟ್ಟಿದೆಯೋ ಅವನೇ ಮಹಾಸ್ವನ. ಛಾಂದೋಗ್ಯ ಉಪನಿಷತ್ನಲ್ಲಿ ಅದೇ ಭಾಷ್ಯದಲ್ಲಿ 3ನೇ ಅಧ್ಯಾಯದ 5ನೇ ಖಂಡಲದಲ್ಲಿ ಆ ವೇದವಾಕ್ಯಗಳನ್ನ ಈ ಬ್ರಹ್ಮ ಎಂಬ ಶಬ್ದದಿಂದ ಪ್ರತಿಪಾದನೆ ಮಾಡಿದಂಥ ಒಂದು ಭಾಗ ಇದೆ. ಬ್ರಹ್ಮೇತಿ ಸರ್ವವೇದಾನಾಂ ನಾಮ ಅನಂತತ್ವತಃ ಸ್ಮೃತಂ. ವೇದಗಳು ಅನಂತ ಇವೆ, ಮತ್ತೆ ಬ್ರಹ್ಮ ಶಬ್ದವೂ ಕೂಡ ಅನಂತ ಅನ್ನುವ ಅರ್ಥವನ್ನು ಹೇಳುವುದರಿಂದ ಬ್ರಹ್ಮ ಎಂದರೆ ವೇದ ರಾಶಿ. ಬ್ರಹ್ಮೈವ ಪುಷ್ಪಂ ಅಂತ ಚಾಂದೋಗ್ಯ ಉಪನಿಷತ್ನಲ್ಲೇ ಇದೆ. ವೇದ ರಾಶಿಯೇ ಪುಷ್ಪ, ಹೂವು ಅಂತ ಹೇಳಿ. ಅದಲ್ಲದೆ ಈ ತೈತ್ತರೀಯ ಉಪನಿಷತ್ ಭಾಷ್ಯದಲ್ಲೂ ಕೂಡ ವೇದರಾಶಿ ಬ್ರಹ್ಮಶಬ್ದೇನ ತತ್ಸಂಬಂಧಾತ್ ವೇದರಾಶಿ ಬ್ರಹ್ಮಶಬ್ದೇನ ಕೀರ್ತಿತಃ ಅಂತ ಕಂಡು ಬಂದಿದೆ. ಬ್ರಹ್ಮ ಅಂದ್ರೆ ಪರಮಾತ್ಮ, ಆ ಪರಮಾತ್ಮನನ್ನು ಪ್ರತಿಪಾದನೆ ಮಾಡುವ ಸಂಬಂಧ ಇರುವುದರಿಂದ ವೇದಕ್ಕೂ ಕೂಡ ಬ್ರಹ್ಮ ಅಂತಾನೆ ಹೆಸರು. ಅನೇಕ ಕಡೆ ಅದನ್ನು ಬ್ರಹ್ಮ ಅಂತಾನೆ ಹೇಳ್ತಾರೆ, ಕೆಲವು ಕಡೆ ಅದನ್ನು ಶಬ್ದ ಬ್ರಹ್ಮ ಅಂತನೂ ವರ್ಣನೆ ಮಾಡ್ತಾರೆ. ತೈತ್ತರೀಯ ಉಪನಿಷತ್ನಲ್ಲೂ ಚಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿಯೂ ಈ ಬ್ರಹ್ಮ ಅಂದ್ರೆ ವೇದ ಅಂತಾನೆ ಅರ್ಥ ಹೇಳಿದ್ದಾರೆ. ಹಾಗಾಗಿ ಮಹಾಸ್ವನ ಅಂದ್ರೆ ದೊಡ್ಡ ಶಬ್ದ ಅಂದ್ರೆ ಯಾವುದು? ದೊಡ್ಡದು ಅಂದ್ರೆ ಬ್ರಹ್ಮ. ಆ ದೊಡ್ಡದಾದಂತಹ ಶಬ್ದ ರಾಶಿ ಅಂದ್ರೆ ವೇದವೇ. ಹೀಗೆ ಆ ಮಹಾಸ್ವನ ಎಂಬ ಶಬ್ದದಿಂದ ಸಿಗುವಂತಹ ಅರ್ಥವನ್ನು ವೇದರಾಶಿ ವರ್ಣನೆ ಮಾಡಿದೆ. ಅಲ್ಲಿ ಅಹಿ ಅಂತ ಬಂತಲ್ಲ, ಸರ್ಪ ಅಂತ ಹೇಳಿ. ಸರ್ಪ ಎಂಬ ಅಹಿ ಅಂದ್ರೆ ಸರ್ಪವೂ ಹೌದು ಮತ್ತೆ ಸಂಶಯವೂ ಹೌದು. ನಾವು ಅದನ್ನು ನೋಡಿದ್ದೇವೆ. ಋಗ್ಭಾಷ್ಯ ಅದರ ಟೀಕಾಗಳಲ್ಲಿ ಹಿ ಗತವು ವೃದ್ಧೌಚ ಅಂತ ಧಾತು ಇಟ್ಕೊಂಡಂತೆ ಕಾಣಿಸ್ತದೆ. ಹಿ ಧಾತುವಿಗೆ ಗತಿ ಅಂತ ಅರ್ಥ ಇದೆ. ಗತಿ ಅಂದ್ರೆ ತಿಳ್ಕೊಳ್ಳುವುದು ಅಂತ ಅರ್ಥ. ಹಾಗಾಗಿ ಹಿ ಅಂದ್ರೆ ತಿಳುವಳಿಕೆ, ನಿಶ್ಚಯ ಅಂತ ಅರ್ಥ. ಅಹಿ ಅಂದ್ರೆ ನಿಶ್ಚಯಕ್ಕೆ ವಿರುದ್ಧವಾದ್ದು ಸಂಶಯ. ಆದ್ರಿಂದ ಅಹಿ ಅಂದ್ರೆ ಸಂಶಯ ಅಂತ ಅವ್ರ ಅರ್ಥ ಹೇಳಿದ್ದಾರೆ. ಅದಲ್ಲದೆ ನಾವು ಒಂದು ಅರ್ಥವನ್ನು ಏನು ಇಟ್ಕೊಳ್ಬಹುದು? ಅಹಿ ಅಂತಂದ್ರೆ ಹಿ ಗತವು ವೃದ್ಧೌಚ, ಸಂಶಯ ಒಂದು ಬಾರಿ ತಲೆಯಲ್ಲಿ ಹೊಕ್ಕಿಬಿಟ್ರೆ ಅದು ಮತ್ತೆ ವೃದ್ಧಿಯನ್ನೇ ಪಡಿತಾ ಇರ್ತದೆ. ಆ ಕಾರಣಕ್ಕಾಗಿ ಆ ಹಿನೋತಿ ಅಂದ್ರೆ ವರ್ಧತೆ, ನಿತ್ಯ ತಲೆಯಲ್ಲಿ ಆ ಸಂಶಯ ಹೆಚ್ಚಾಗ್ತಾ ಹೋಗುವುದರಿಂದ ಅದಕ್ಕೆ ಅಹಿ ಅಂತ ಕರೀತಾರೆ. ಆಸವಂತಾತ್ ಹಿನೋತಿ, ಚೆನ್ನಾಗಿ ಅದು ಬೆಳೀತದೆ ಅಂತ ಹೀಗೆ ಅದರ ಅರ್ಥ ಇಟ್ಕೋಬಹುದು. ಆ ಅಂತ ದೀರ್ಘ ಇದ್ದದನ್ನೇ ಅ ಅಂತ ಹ್ರಸ್ವವಾಗಿ ಹೇಳಿದ್ದಾರೆ ಅಂತ ಅರ್ಥ ಮಾಡಬಹುದು. ಮೂಲ ಋಗ್ಭಾಷ್ಯದ ಟೀಕಾದಲ್ಲಿಯೇ ಅಹಿ ಅಂತ ಶಬ್ದ ಹೇಳಿದ್ರು, ಅಹಿ ಶಬ್ದದ ಅರ್ಥವನ್ನ ಸಂಶಯ ಅನ್ನೋ ಅರ್ಥದಲ್ಲಿ ಹೇಗೆ ಅಂತ ಹೇಳಿದ್ರು, ಹೀಗೂ ಒಂದು ಬಾರಿ ಮಾಡಬಹುದು ನನಗೆ ಕಾಣಿಸ್ತು, ಅದಕ್ಕಾಗಿ ಅದನ್ನ ಹೇಳಿದೆ ಅಷ್ಟೆ. ಮತ್ತೆ ಓಹಾಕ್ ತ್ಯಾಗೆ, ತ್ಯಾಗ ಅಂದ್ರೆ ಬಿಡುವುದು.
ನ ಹೀಯತೆ ಇತಿ ಅಹಿಹಿ. ಈ ಸಂಶಯ ಯಾವತ್ತೂ ನಮ್ಮನ್ನು ಬಿಡುವುದೇ ಇಲ್ಲ, ನಮ್ಮ ಒಳಗೆ ಸೇರಿಕೊಂಡ್ರೆ. ಅಂಥ ಸಂಶಯದಿಂದ ಅಂಥ ಸಂಶಯವನ್ನ ಅಹಿ ಎಂಬ ಶಬ್ದದಿಂದ ವರ್ಣನೆ ಮಾಡ್ತಾರೆ. ಅಂದ್ರೆ ಬ್ರಹ್ಮ ಅಂತ ಹೀಗೂ ಅರ್ಥ ಇಟ್ಕೋಬಹುದು. ಆ ಬ್ರಹ್ಮನ ವಿಷಯದಲ್ಲಿ ಹಿ ಅಭಿವೃದ್ಧಿಯನ್ನು ಪಡಿತದೆ. ಜಗತ್ತಿನ ಬೇರೆ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಶಯ ಎಷ್ಟು ನಮಗೆ ಬಾಧಕ ಆಗ್ತದೋ ಗೊತ್ತಿಲ್ಲ. ಆದರೆ ಪರಬ್ರಹ್ಮನ ಕುರಿತಾಗಿ ಸಂಶಯ ಮಾತ್ರ ಮುಂದುವರಿದರೆ ಅದು ನಮಗೆ ಬಾಧಕ ಆಗ್ತದೆ, ಮುಂದುವರಿತಾನೇ ಹೋಗ್ತದೆ, ನಮ್ಮನ್ನು ಬಿಡುವುದೇ ಇಲ್ಲ. ಅದಕ್ಕಾಗಿ ಅದನ್ನ ಸಂಶಯ ಅಂತ ಹೇಳ್ತಾರೆ. ಭಗವಂತನನ್ನ ಮಹಾಸ್ವನ ಅಂತ ಉಪಾಸನೆ ಮಾಡುವುದರ ಮಹತ್ವ ಏನು? ಭಗವಂತನ ಬೇರೆ ಬೇರೆ ರೀತಿಯಾದಂತಹ ಶಬ್ದಗಳನ್ನು ನಾವು ಅನುಸಂಧಾನ ಮಾಡಬೇಕು. ಭಗವದ್ಗೀತಾದಲ್ಲಿ ಕೂಡ ಶಬ್ದ ಖೇ, ಆಕಾಶದಲ್ಲಿ ನಾನು ಶಬ್ದವಾಗಿದ್ದೇನೆ, ಪುಣ್ಯೋ ಗಂಧ ಪೃಥ್ವ್ಯಾಂ, ನಾನು ಪೃಥ್ವಿಯಲ್ಲಿ ಗಂಧನಾಗಿದ್ದೇನೆ, ರಸಃ ಅಪ್ಸು, ನೀರಿನಲ್ಲಿ ರಸವಾಗಿದ್ದೇನೆ ಅಂತ ಹೀಗೆಲ್ಲ ಭಗವಂತ ಹೇಳ್ಕೊಂಡಿದ್ದಾನೆ. ನಾವು ಆ ಭಗವಂತನ ಅಟ್ಟಹಾಸವನ್ನ, ಮಂದಹಾಸವನ್ನ, ಪುಷ್ಪಹಾಸವನ್ನ ಇದೆಲ್ಲವನ್ನು ಕೂಡ ಧ್ಯಾನದಲ್ಲಿ ಕಾಣುವಂಥ ಪ್ರಯತ್ನ ಮಾಡಬೇಕು. ಭಗವಂತನ ರೂಪವನ್ನ, ಎಂಥ ಪೀತಾಂಬರ ಹುಟ್ಟಿದ್ದಾನೆ, ಎಂಥ ಆಭರಣಗಳನ್ನು ಹುಟ್ಟಿದ್ದಾನೆ ಅಂತೆಲ್ಲ ನಾವು ಕಾಣಬೇಕು ಅನ್ನೋದನ್ನ ಹೇಳಲಿಕ್ಕೆ ಧ್ಯಾನ ಶ್ಲೋಕಗಳಿದ್ದೇ ಇವೆ. ಅದರ ಜೊತೆಗೆ ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದು ನಿಪದಂಶ್ಚ ಗರ್ಭಾಹ ಅಂಥೇಳಿ ನಾರಾಯಣ ವರ್ಮ ಹೇಳುವಂತೆ, ತನ್ನ ಅಟ್ಟಹಾಸವನ್ನು ಮಾಡುವ ಮೂಲಕ ಜಗತ್ತಿನ ಭಯವನ್ನೆಲ್ಲ ಪರಿಹರಿಸ್ತಾ ಇದ್ದಾನೆ ಅಂತ ಆ ಅಟ್ಟಹಾಸದ ಮಹತ್ವವನ್ನು ಹೇಳಿದೆ. ಆದ್ರಿಂದ ಭಗವಂತನ ಅಟ್ಟಹಾಸವನ್ನ, ನರಸಿಂಹ, ವರಾಹ ಇತ್ಯಾದಿ ರೂಪಗಳ ಅಟ್ಟಹಾಸವನ್ನ, ಮಹಾನಾದವನ್ನ ಧ್ಯಾನಿಸುವ ಮೂಲಕ ಅಧ್ಯಾತ್ಮದ ಮಾರ್ಗದಲ್ಲಿ ಮನುಷ್ಯ ಧೈರ್ಯವನ್ನು ತಂದ್ಕೋಬೇಕು. ಪುಷ್ಪಹಾಸ ಅಂತನೂ ಮುಂದೊಂದು ಕಡೆ ವರ್ಣನೆ ಮಾಡ್ತಾರೆ ಇದೇ ವಿಷ್ಣು ಸಹಸ್ರನಾಮದಲ್ಲಿ. ಹೂ ನಗೆಯವನು ಅಂತ ಅರ್ಥ. ಭಯಂಕರವಾದ ಅಟ್ಟಹಾಸ ಇದ್ದವನು ಹೌದು, ಮಂದಹಾಸ ಇದ್ದವನು ಅವನೇ ಹೂ ನಗೆಯವನು. ಹೀಗೆ ಆ ಭಗವಂತನ ಶಬ್ದಗಳನ್ನು ನಾವು ಅನುಸಂಧಾನಕ್ಕೆ ತಂದುಕೋಬೇಕು. ಹಯಗ್ರೀವ ಇತ್ಯಾದಿ ರೂಪದಿಂದ ಇರುವಂತಹ ಭಗವಂತ ನಸ್ತೋ ಮುಖಾದಪಿ ನಿರಂತರ ಮುದ್ಗಿರಂತಂ ವಿದ್ಯಾಹ ಅಶೇಷತಃ, ಎಲ್ಲ ರೀತಿಯಾದಂತಹ ವಿದ್ಯೆಗಳನ್ನು ಕೂಡ ಋಕ್ ಯಜುಸ್ಸಾಮ ಅಸ್ಯ ಮಹತೋಭೂತಸ್ಯ ನಿಶ್ವಸಿತಮೇತದ್ಯದೃಗ್ವೇದ ಯಜುರ್ವೇದ ಸಾಮವೇದ ಅಥರ್ವಾಂಗಿರಸಃ ಇತಿಹಾಸ ಪುರಾಣಂ ವಿದ್ಯಾ ಉಪನಿಷದಃ ಶ್ಲೋಕಾಃ ಅನುವ್ಯಾಖ್ಯಾನಾನಿ ವ್ಯಾಖ್ಯಾನಾನಿ ಅಂತ ಬೃಹದಾರಣ್ಯಕ ಉಪನಿಷತ್ ಹೇಳ್ತದೆ. ಈ ಅಸ್ಯ ಮಹತೋಭೂತಸ್ಯ, ಇದೊಂದು ಮಹಾಭೂತ. ಇದು ಆ ಮಹಾಭೂತ ಅನಿಸ್ಕೊಂಡಿರುವಂತಹ ಭಗವಂತನ ಮಹಾ ಶಬ್ದ ಯಾವುದು ಅಂದ್ರೆ ಈ ಋಗ್ವೇದ ಯಜುರ್ವೇದ ಇತ್ಯಾದಿ ಎಲ್ಲವೂ ಕೂಡ. ಅವೆಲ್ಲವನ್ನು ಅವನು ತನ್ನ ಮುಖದಿಂದ ಮತ್ತೆ ತನ್ನ ಮೂಗಿನಿಂದ ಹೊರಹಾಕ್ತಾ ಇದ್ದಾನೆ ಅಂತ ಶಾಸ್ತ್ರದಲ್ಲಿ ಕಂಡು ಬರ್ತದೆ. ಹೀಗೆ ಅವನ ಮುಖದಿಂದ ಹೊರಗೆ ಬರ್ತಿರುವಂತಹ ಆ ಶಬ್ದ ರಾಶಿಗಳನ್ನು ಕೂಡ ನಾವು ಧ್ಯಾನದಲ್ಲಿ ಕಾಣಬೇಕು ಅಂತ ಆ ಹಯಗ್ರೀವ ಮಂತ್ರದ ಧ್ಯಾನ ಶ್ಲೋಕ ಇತ್ಯಾದಿ ಕಡೆಗಳಲ್ಲಿ ಹೇಳ್ತಾರೆ. ಇದಲ್ಲದೆ ಈ ಒಂದು ಶಬ್ದವನ್ನ ನಾವೆಲ್ಲರೂ ಕಾಣಬಹುದು ಅಂತ ಕೇಳಬಹುದು. ಅದು ಭಗವಂತನ ಸ್ತುತಿ, ಪ್ರಾಣದೇವ ಮಾಡ್ತಾ ಇರುವಂತಹ ಒಂದು ಸ್ತುತಿ ಅಂತ ಛಾಂದೋಗ್ಯ ಉಪನಿಷತ್ತು ಮತ್ತೆ ಬೃಹದಾರಣ್ಯಕ ಉಪನಿಷತ್ತುಗಳು ವರ್ಣನೆ ಮಾಡ್ತವೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಹೀಗೆ ಅದ್ರ ಬಗ್ಗೆ ಕೇಳಿ ಬರ್ತದೆ. ನಾವೆಲ್ಲರೂ ಕೂಡ ಅಂಥದನ್ನ ನಿತ್ಯ ಕೇಳುವ ರೂಢಿ ಮಾಡ್ಕೊಳ್ಬೇಕು. ಭಗವಂತ ಅಥವಾ ಪ್ರಾಣದೇವರು ನೇರವಾಗಿ ನಮ್ಮ ಎದುರಿಗೆ ಮಾತಾಡ್ಲಿಕ್ಕಿಲ್ಲ, ಅಥವಾ ಅವರಾಡಿದ ಮಾತುಗಳು ನಮ್ಗೆ ಕೇಳಿ ಬರ್ಲಿಕ್ಕಿಲ್ಲ. ಆದರೆ ಇಂಥವು ಕೆಲವು ಶಬ್ದಗಳಿವೆ ಈ ಜಗತ್ತಿನಲ್ಲಿ. ಯತ್ರ ಏತತ್ ಕರ್ಣೌ ಅಪಿಗ್ರಸ್ಯ ನಿನದಮಿವ ನದಥುರಿವ ಅಗ್ನೇರಿವ ಪ್ರಜ್ವಲತಃ ಉಪಶ್ನೋತಿ ತದೇತದ್ ದೃಷ್ಟಂ ಚ ಶ್ರುತಂ ಚೇತ್ಯುಪಾಸೀತ ಚಕ್ಷುಷ್ಯಃ ಶ್ರುತೋ ಭವತಿ ಯ ಏವಂ ವೇದ ಅಂತ ಛಾಂದೋಗ್ಯ ಉಪನಿಷತ್ತು ಅವನನ್ನು ವರ್ಣನೆ ಮಾಡ್ತದೆ 3ನೇ ಅಧ್ಯಾಯದಲ್ಲಿ. ಅದೇನು?
ನಾವು ನಮ್ಮೆಲ್ಲರ ಕಿವಿಗಳನ್ನು ಮುಚ್ಕೊಂಡು ಅಲ್ಲೊಂದೇನು ಧ್ವನಿ ಕೇಳ್ತದೆ ಅದನ್ನ ಆಲಿಸುವ ಪ್ರಯತ್ನ ಮಾಡಬೇಕು. ಸಮುದ್ರ ಘೋಷದಂತೆ, ಮೇಘನಾದದಂತೆ, ಪ್ರಜ್ವಲಿಸುವ ಬೆಂಕಿಯಂತೆ, ಭಗಭಗ ಉರಿಯುವ ಬೆಂಕಿಯಂತೆ ಶಬ್ದ ಕೇಳ್ತದಲ್ಲ. ಇದೆಲ್ಲ ಏನು? ಪ್ರಾಣದೇವರು ಮಾಡುವಂತಹ ಒಂದು ಸ್ತೋತ್ರ ರೂಪವಾದ ಶಬ್ದ ಇದು. ಹೀಗೆ ಭಗವಂತನನ್ನ ಈ ಒಂದು ಶಬ್ದ ಪ್ರಮಾಣದ ಮೂಲಕ ಅವನು ನಮಗೆ ಪ್ರಮಾಣ ಸಿದ್ಧನಾಗಿದ್ದಾನೆ ಅಂತ ಉಪಾಸನೆ ಮಾಡಬೇಕು. ಹೀಗ್ಯಾರು ಉಪಾಸನೆ ಮಾಡ್ತಾರೋ ಅವರು ಮೋಕ್ಷದಲ್ಲಿಯೂ ಕೂಡ ದಿವ್ಯವಾದ ಚಕ್ಷುಸುಳ್ಳವರು, ಕೀರ್ತಿ ಉಳ್ಳವರಾಗ್ತಾರೆ. ಸಪ್ರಾಣ ಸ್ತೌತಿ ತಂ ವಿಷ್ಣುಂ ಸಾ ಸ್ತುತಿ ಶ್ರೂಯತೆ ಸದಾ ಕರ್ಣೌ ಪಿಧಾಯ ತದ್ವಿದ್ವಾನ್ ದಿವ್ಯಚಕ್ಷು ಸುಕೀರ್ತಿಮಾನ್ ಮುಕ್ತೋ ಭೂತ್ವಾ ಭವೇದ್ಯಸ್ಮಾತ್ ಉಪಾಸೀತ ಏವ ಸಂತತಂ. ಸತ್ತತ್ವ ಅನ್ನೋ ಗ್ರಂಥವನ್ನು ಆಚಾರ್ಯರಲ್ಲಿ ಉದ್ಧರಿಸ್ತಾರೆ. ಕಿವಿಗಳನ್ನು ಮುಚ್ಚಿಕೊಂಡು ನಾವೆಲ್ಲರೂ ಕೂಡ ಇದನ್ನು ಕೇಳುವಂತ ಶಬ್ದ ರೂಢಿ ಮಾಡ್ಕೊಳ್ಬೇಕು. ಎಲ್ಲರಿಗೂ ತುಂಬಾ ಸುಲಭವಾಗಿ ಸಾಧ್ಯ ಆಗುವಂತಹ ಒಂದು ಉಪಾಸನ ಇದು. ಪ್ರತ್ಯಕ್ಷ ಶ್ರವಣಗಮ್ಯ, ಭಗವಂತನು ಶ್ರವಣಗಮ್ಯನಾಗಿದ್ದಾನೆ ಶಬ್ದಶ್ರವಣದಿಂದ ಅಂತ ತಿಳ್ಕೊಳ್ಬೇಕು. ಇದು ಛಾಂದೋಗ್ಯ ಉಪನಿಷತ್ನಲ್ಲಿ ಬಂದದ್ದು. ಇಂಥದೇ ಒಂದು ಉಲ್ಲೇಖ ಬೃಹದಾರಣ್ಯಕ ಉಪನಿಷತ್ನಲ್ಲೂ ಬರ್ತದೆ. ತಸ್ಯೈಷ ಘೋಷೋ ಭವತಿ ಯಮೇತತ್ ಕರ್ಣೌ ಅಪಿಧಾಯ ಶೃಣೋತಿ ಯಥಾ ಉತ್ಕ್ರಮಿಷ್ಯನ್ ಭವತಿ ನೈನಂ ಘೋಷಂ ಶೃಣೋತಿ ಏಕಾದಶಂ ಬ್ರಾಹ್ಮಣಂ. ಛಾಂದೋಗ್ಯ ಉಪನಿಷತ್ತಿನ 7ನೇ ಅಧ್ಯಾಯದ 11ನೇ ಬ್ರಾಹ್ಮಣ ಇದು. ತಸ್ಯ ವಿಷ್ಣೋ ಸ್ತುತಿರಿಯಂ ಕ್ರಿಯತೆ ವಾಯುನಾ ಸಹ ಸದಾ ಕರ್ಣೌ ಪಿಧಾಯ ಯಾ ನಿತ್ಯಂ ಶ್ರೋತುಂ ಶಕ್ಯ ಅಖಿಲೈ ಸದಾ ಅಂತ ಆ ಬೃಹದಾರಣ್ಯಕ ಭಾಷ್ಯದ ವಾಕ್ಯ. ಈ ಭಗವಂತನ ಸ್ತುತಿಯನ್ನ ವಾಯುದೇವ ಸದಾ ಮಾಡ್ತಾ ಇರ್ತಾನೆ. ವಾಯುದೇವ ಆ ಸ್ತುತಿಯನ್ನೇನು ಮಾಡ್ತಾನೆ, ಆ ಸ್ತುತಿಯನ್ನು ಮಾಡುವಂತ ಶಬ್ದವೇ ನಮಗೆ ಕಿವಿಯಲ್ಲಿ ಕೇಳೋದು. ಕಿವಿ ಮುಚ್ಚಿಕೊಂಡಾಗ ಪ್ರತಿಯೊಬ್ಬರು ಕೂಡ ಇದನ್ನು ಕೇಳಬಹುದು ಅಂತ ಹೇಳಿದ್ದಾರೆ. ಮರಣಕಾಲ ಬಂದಾಗ ಇದು ಕೇಳುವುದಿಲ್ಲಂತೆ. ನಾವೆಲ್ಲರೂ ಬದುಕಿದ್ದೇವೆ ಅಂತನ್ನುವುದಕ್ಕೆ ಸೂಚಕವಾದ ಒಂದು ಶಬ್ದ ಅದು. ಇದು ಒಂದು ಮಹಾಸ್ವನ. ಪ್ರತ್ಯಕ್ಷ ಶಬ್ದಶ್ರವಣದಿಂದ ಭಗವಂತ ವೇದ್ಯನಾಗಿದ್ದಾನೆ ಅಂತ ನಮಗೆ ತಿಳಿದು ಬರುವಂಥ, ಯಾರಿಗೆ ವೇದಾಧ್ಯಯನ ಇಲ್ಲ, ಶಾಸ್ತ್ರಾಧ್ಯಯನ ಇಲ್ಲ, ಬೇರೆ ಯಾವ ಥರದ ಅನುಕೂಲಗಳು ಇಲ್ಲ, ಕಿವಿಗಳಿವೆ, 2 ಕೈಗಳು ಮಾತ್ರ ಇವೆ ಅವರಿಗೆ, ಅಂಥವರೆಲ್ಲರೂ ಕೂಡ ತುಂಬಾ ಸುಲಭವಾಗಿ ತಮ್ಮ ಕಿವಿಗಳನ್ನು ಮುಚ್ಚಿಕೊಳ್ಳುವ ಮೂಲಕ ಈ ಶಬ್ದವನ್ನು ಕೇಳಿಬಿಟ್ರೆ ಪ್ರತಿಯೊಬ್ಬರಿಗೂ, ಸ್ತ್ರೀಯರಿಗೂ, ಪುರುಷರಿಗೂ, ಪಂಡಿತರಿಗೂ, ಪಾಮರರಿಗೂ, ಪ್ರತಿಯೊಬ್ಬರಿಗೂ ಸುಲಭವಾಗಿ ಸಾಧ್ಯ ಆಗುವಂತಹ ಒಂದು ಉಪಾಸನ ಇದೆ. ಇದೇ ಒಂದು ಮಹಾಸ್ವನ. ಸ್ವನ ಅಂದ್ರೆ ಘೋಷ. ಘೋಷ ಅಂತ ಉಪನಿಷತ್ತು ಹೇಳಿದೆ, ಇಲ್ಲಿ ಸ್ವನ ಅಂತ ಶಬ್ದ ಬಂದಿದೆ. ಇಂಥ ಸ್ವನವುಳ್ಳವನು, ಇಂಥ ಶಬ್ದದಿಂದ ಭಗವಂತ ವೇದ್ಯ ಅಂತ ನಾವು ತಿಳ್ಕೊಳ್ಬೇಕು. ಭಗವಂತನನ್ನ ನಮ್ಮ ಆ ಸಂಶಯವನ್ನ, ಅಹಿ ಅಂದ್ರೆ ಸಂಶಯ, ಅದನ್ನು ಪರಿಹರಿಸುವಂತ ಪ್ರಾರ್ಥನೆ ಮಾಡಬೇಕು. ರುದ್ರಾಧ್ಯಾಯದಲ್ಲಿ ಅಹೀಂಶ್ಚ ಸರ್ವಾನ್ ಜಂಭಯನ್ ಸರ್ವಾಂಶ್ಚ ಯಾತು ಧಾನ್ಯ ಅಂತ ಬರ್ತದೆ. ಸರ್ವಾನ್ ಅಹೀನ್, ಎಲ್ಲ ಹಾವುಗಳನ್ನು ನಾಶ ಮಾಡ್ತಾನೆ ಪರಮಾತ್ಮ ಅಂತ. ಯಾವುದದು ಹಾವುಗಳು? ಅನುಮಾನ, ಸಂದೇಹ, ಗೊಂದಲ ಇವೇ, ಮೋಹ ಇವೇ ಹಾವುಗಳು. ಅವುಗಳನ್ನು ಆತ ಪರಿಹರಿಸ್ತಾನೆ ಅಂತ ಹಿಂದೆ ಅರ್ಥವನ್ನು ಹೇಳಿದ್ದೆ. ಅದೆಲ್ಲ ಹೀಗೆ ಋಗ್ಭಾಷ್ಯಕ್ಕೆ ಅನುಸಾರವಾಗಿಯೇ ಇದೆ. ನಾವು ಕನ್ನಡದಲ್ಲೂ ಹೇಳ್ತೇವೆ, ಇದನ್ನು ಕೇಳಿರ್ತಾರೆ ಎಲ್ಲರೂ ಕೂಡ. ಅಹಿ ಅಂದ್ರೆ ಸರ್ಪ, ಹಾವು. ಅದು ಸಂಶಯ ಅನ್ನೋ ಅರ್ಥವನ್ನು ಹೇಳ್ತದೆ. ಹೇಗೆ ಅಂದ್ರೆ, ಇಂಥದೊಂದು ವ್ಯವಹಾರ ನಾವೆಲ್ಲ ಮಾಡ್ತೀವಿ, ನೆನಪು ಮಾಡ್ಕೊಳ್ಳೋಣ. ತಲೆಯಲ್ಲಿ ಹುಳವನ್ನು ಬಿಡುವುದು ಅಂತ ಒಂದು ನುಡಿಕಟ್ಟು. ಆತ ನನ್ನ ತಲೆಯಲ್ಲೇನು ಹುಳ ಬಿಟ್ಟ, ನನಗದ್ರಿಂದ ತುಂಬಾ ಗೊಂದಲ ಆಯಿತು ಅಂತ ಹೀಗೆಲ್ಲ ಹೇಳ್ತಾರೆ. ಹುಳ ಅಂದ್ರೂ ಹಾವೇ, ಹುಳ ಹುಪ್ಪಡಿಗಳು ಅಂತ ಪ್ರಯೋಗ ಮಾಡ್ತಾರೆ ಹಾವಿನ ಬಗ್ಗೆ, ದುಷ್ಟ ವಿಷ ಜಂತುಗಳ ಬಗ್ಗೆ. ತಲೆಯಲ್ಲಿ ಹುಳವನ್ನು ಬಿಟ್ಟುಕೊಳ್ಳುವುದು ಅಂತಂದ್ರೆ ಗೊಂದಲಕ್ಕೀಡಾಗುವುದು ಅಂತಾನೆ ಅರ್ಥ. ಚಡಪಡಿಸುವುದು, ಅದಕ್ಕೊಂದು ಸಮಾಧಾನ ಸಿಗುವ ತನಕ ತೃಪ್ತಿ ಹೊಂದದೇ ಇರುವುದು ಅಂತಾನೆ ಆ ತಲೆಯಲ್ಲಿ ಹುಳವನ್ನ
ಯಾರಾದರೂ ಬಿಡುವುದು ಅಥವಾ ನಾವೇ ಹಾಕಿಕೊಳ್ಳುವುದು ಅನ್ನೋದಕ್ಕೆ ಭಾಷೆಯಲ್ಲೂ ಕೂಡ ಪ್ರಯೋಗ ಇದೆ. ಅಲ್ಲಿ ಹುಳ ಅಂದ್ರೆ ತಲೆಯಲ್ಲಿನ ಹುಳ ಅಂದ್ರೆ ತಲೆಯಲ್ಲಿನ ಹಾವು ಅಂದ್ರೆ ಆ ಸಂಶಯ ಗೊಂದಲಗಳೇ, ಚಟಪಟಿಕೆಗಳೇ. ಹಾಗೇನೆ ಅಹಿ ಅಂದ್ರೆ ಸರ್ಪವೂ ಹೌದು, ಸಂಶಯವೂ ಕೂಡ ಹೌದು. ಆ ದೃಷ್ಟಿಯಿಂದ ಮಹಾಸ್ವನ ಎಂಬ ಶಬ್ದದ ಕುರಿತು ಬೇರೆ ಬೇರೆ ಕಡೆ ಹೀಗೆ ಉಲ್ಲೇಖಗಳಿವೆ. ಛಾಂದೋಗ್ಯ ಉಪನಿಷತ್ ಭಾಷ್ಯದಲ್ಲಿ 2ನೇ ಅಧ್ಯಾಯದ 2ನೇ ಖಂಡದಲ್ಲಿ ವಿಷ್ಣೋಹ ಸ್ವರೋ ವೃಷಭವನ್ ಮೇಘನ್ ನಾದವದೇವವ, ಭಗವಂತನ ಸ್ವರ ವೃಷಭದಂತೆ, ಎತ್ತಿನ ಧ್ವನಿಯಂತೆ ಅಥವಾ ಮೇಘದ ನಾದದಂತೆ ಇರ್ತದೆ ಅಂತಿದೆ. ಹೀಗೆ ಗಂಭೀರವಾದಂತಹ ಧ್ವನಿ ಉಳ್ಳವನು ಆ ಭಗವಂತ. ದುಂದುಭಿಸ್ವನಃ ವಾಕ್ಯಮಭ್ಯಾಧದೆ ಕೃಷ್ಣ ಸುಧಂಷ್ಟೋ ದುಂದುಭಿಸ್ವನಃ ಅಂತ ಉದ್ಯೋಗ ಪರ್ವದಲ್ಲಿ ಮಾತಿದೆ. ಹಿಂದೆ ಉದ್ಯೋಗ ಪರ್ವದ ಪ್ರವಚನ ನಡೆದಾಗಲೂ ಕೂಡ ಆ ಭಗವಂತನ ಆ ಶಬ್ದವನ್ನ, ಸ್ವನವನ್ನ ನಾವು ಅನುಸಂಧಾನ ತಂದುಕೋಬೇಕು ಅಂತ ಹೇಳಿದ್ದೆ. ಅದು ಇದೇ ಛಾಂದೋಗ್ಯ ಉಪನಿಷತ್ತಿನ ಉಲ್ಲೇಖವನ್ನು ಕೂಡ ಹಿಂದೆ ಮಾಡಿದ್ದೆ. ನಾದೇನ ತೇನ ಮಹತಾ ಸನಾತನ ಇತಿ ಸ್ಮೃತಃ ಅಂತ ವರಾಹ ರೂಪಿಯಾದ ಭಗವಂತನ ಕುರಿತು ಶಾಂತಿ ಪರ್ವದಲ್ಲಿದೆ, ಭಾಗವತ ತಾತ್ಪರ್ಯದಲ್ಲಿ ಅದು ಉಲ್ಲೇಖ ಕಂಡಿದೆ. ಮಹಾನಾದವುಳ್ಳವನಾದ್ದರಿಂದಲೇ ಈ ವರಾಹನನ್ನ ಸನಾತನ ಅಂತ ಹೇಳ್ತಾರೆ. ಶತ್ರು ಭಯಂಕರವಾದಂತಹ ನಾದವುಳ್ಳವನು ಅಂತ ಅದರ ಅರ್ಥ. ಈ ಸ್ವನ ಅನ್ನುವಂಥ ಒಂದು ಧಾತುವಿಗೆ ಸ್ವನ ಅವತಂಸೆ ಅಂತನೂ ಒಂದು ಅರ್ಥ ಇದೆ. ಅವತಂಸ ಅಂತಂದ್ರೆ ಶ್ರೇಷ್ಠನಾಗಿರುವುದು, ಅಲಂಕಾರ ಇತ್ಯಾದಿ ಅರ್ಥಗಳು ಕೂಡ ಈ ಸ್ವನ ಎಂಬ ಶಬ್ದಕ್ಕೆ ಕೆಲವು ಧಾತು ಪಾಠಗಳ ಪ್ರಕಾರ ಕಂಡು ಬರ್ತವೆ. ಅದರಿಂದ ಮಹಾಸ್ವನ ಅಂದ್ರೆ ಶ್ರೇಷ್ಠನಾಗಿರುವವನು ಅಂತ ಇಷ್ಟೇ ಹೀಗೂ ಅರ್ಥ ಆಗಬಹುದು. ಶಬ್ದ ಅಂತ ಅರ್ಥವನ್ನು ನಾವು ತಗೊಳ್ಳದೆ ಹೋದ್ರೂ ಕೂಡ ಶ್ರೇಷ್ಠನಾಗಿರುವ ವ್ಯಕ್ತಿ ಅನ್ನುವಂಥ ಒಂದು ಭಾವನೂ ಕೂಡ ಆ ಮಹಾಸ್ವನ ಎಂಬ ಶಬ್ದದಿಂದ ಕೇಳಿ ಬರ್ತದೆ. ಲಕ್ಷಾಲಂಕಾರದಲ್ಲಿ ಮಹಾಸ್ವನ ಎಂಬ ಶಬ್ದಕ್ಕೆ ಅರ್ಥ ಏನು ಹೇಳಿಲ್ಲ. ಶಾಂಕರ ಭಾಷ್ಯದಲ್ಲಿ ಮಹತ್ತಾದ ವೇದರೂಪವಾದ ಧ್ವನಿಯುಳ್ಳವನು ಅಂತ ಈ ಬೃಹದಾರಣ್ಯಕ ಭಾಷ್ಯವನ್ನ ಉದ್ಧರಿಸಿ ಅರ್ಥ ಹೇಳ್ತಾರೆ. ಅದನ್ನ ಈಗಾಗಲೇ ನೋಡಿದ್ದೇವೆ. ವೇದರೂಪವಾದ ಧ್ವನಿಯುಳ್ಳವನು, ವೇದ ಸಾರವಾದಂತಹ ಗಾಯತ್ರಿಯಿಂದ ಪ್ರತಿಪಾದ್ಯನಾದವನು ಅನ್ನೋ ಅರ್ಥವನ್ನ ಪರಾಶರ ಭಟ್ಟರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಮಹಾನ್ ಪೂಜ್ಯ ತ್ರಯೀ ರೂಪ ಸ್ವನೋ ಯಸ್ಯ ಮಹಾಸ್ವನಃ. ತ್ರಯಿ ಅಂದ್ರೆ ಈ ವೇದ ಅಥವಾ ವೇದ ಸಾರವಾದಂತಹ ಗಾಯತ್ರಿ ಅಥವಾ ಓಂಕಾರ, ಅದರಿಂದ ಪ್ರತಿಪಾದ್ಯನಾದವನು ಅಂತ ಅದರ ಅರ್ಥ. ಸತ್ಯಸಂಧರ ವ್ಯಾಖ್ಯಾನದಲ್ಲಿ ಸಂಪತ್ತು ಯಾರ ಬಳಿಗೆ ಇಲ್ಲವೋ ಅವರನ್ನ ಕರ್ಕೊಂಡು ಹೋಗುವಂಥವನು. ಯಸ್ಯ ಅನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ ಅಂತ ನಾವೆಲ್ಲ ಕೇಳಿರ್ತೇವೆ. ಲೌಕಿಕ ಸಂಪತ್ತಿನಲ್ಲಿಯೇ ಅದರ ಮತದಲ್ಲಿಯೇ ಓಲಾಡ್ತಾ ಇರುವವರನ್ನು ಭಗವಂತ ಗಮನಿಸುವುದಿಲ್ಲ. ಯಾರು ಲೌಕಿಕ ಸಂಪತ್ತನ್ನು ಹಿಂದಿಟ್ಟು ಭಗವಂತನನ್ನೇ ಅವಲಂಬಿಸಿ ಬರ್ತಾರೆ ಅವರನ್ನೇ ಆತ ಕಣ್ತೆರೆದು ನೋಡಿ ಅನುಗ್ರಹಿಸ್ತಾನೆ. ನೈವಿದ್ಯತೆ ಸ್ವಂ ಧನಂ ಯೇಷಾಂ ತೇ ಅಸ್ವಾಹ. ಯಾರಿಗೆ ತಮ್ಮದಾದಂತಹ ಲೌಕಿಕ ಸಂಪತ್ತು ಇಲ್ಲವೋ ಅಥವಾ ಇದ್ರೂ ಕೂಡ ಅದರ ಮೇಲೆ ಮೋಹ ಏನೂ ಇಲ್ಲವೋ ಅವರೇ ಅಸ್ವರು. ತಾನ್ ನಯತಿ ಇತಿ ಅಸ್ವನಃ. ಅಂತಹ ಅಸ್ವರನ್ನ ನಯತಿ ಮುಂದೆ ಕರ್ಕೊಂಡು ಹೋಗುವಂಥವನು, ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂಥವನು. ಮಹಾನ್ ಮಹಾಂಶ್ಚಾಸವು ಅಸ್ವನಶ್ಚ. ಇವನು ಮಹಾತ್ಮ, ಭಗವಂತ ಮಹಾತ್ಮ. ಮತ್ತು ಯಾರಿಗೆ ಸ್ವಂತದ ಸಂಪತ್ತಿಲ್ಲವೋ ಅಂಥ ಮಹಾತ್ಮರನ್ನ ಮುನ್ನಡೆಸುವಂಥವನು, ಮೋಕ್ಷಕ್ಕೆ ಕರ್ಕೊಂಡು ಹೋಗುವಂಥವನು. ವಾಯುದೇವರಿಗೆ ಪ್ರಾಣ ಅನ್ನೋ ಅರ್ಥಗಳನ್ನೆಲ್ಲ ಹಿಂದೆ ನೋಡಿದ್ದೇವೆ. ಅದು ಕೂಡ ಸತ್ಯಸಂಧ ಸ್ವಾಮಿಗಳು ಹೇಳಿದ ಅರ್ಥವೇ ಆಗಿದೆ. ಗಂಭೀರವಾದ ಧ್ವನಿ ಉಳ್ಳವನು. ಮಹಾಶ್ಚಾಸು ಅಸುಶ್ಚೇತಿ ಮಹಾಸುಹು ವಾಯು ತಮ್ ಅನಯತೀತಿ ಮಹಾಸ್ವನಃ ಗಂಭೀರ ಸ್ವನೋವಾ. ಇವಿಷ್ಟು ಬೇರೆ ಬೇರೆ ಜ್ಞಾನಿಗಳು ತಮ್ಮ ತಮ್ಮ ವ್ಯಾಖ್ಯಾನಗಳಲ್ಲಿ ಮಹಾಸ್ವನ ಶಬ್ದದ ಅರ್ಥವನ್ನು ಹೇಗೆ ಹೇಳಿದ್ದಾರೆ ಅನ್ನೋದರ ವಿವರಣೆ ಇದೆಲ್ಲ. ಹೀಗೆ ಮಹಾಸ್ವನ ಅನ್ನೋ ಶಬ್ದ
ವೇದ ಪ್ರತಿಪಾದ್ಯನಾದವನು ಭಗವಂತ, ಮತ್ತೆ ನಮ್ಮೆಲ್ಲರ ಸಂಶಯಗಳನ್ನು ಪರಿಹರಿಸುವಂಥವನು, ಮತ್ತೆ ನಮ್ಮ ಸಾಧನೆಯನ್ನು ಗಮನಿಸಿ ನಮ್ಮನ್ನ ಮುಕ್ತಿಯ ಕಡೆಗೆ ಕರ್ಕೊಂಡು ಹೋಗುವಂಥವನು. ಹೀಗೆ ಸಾಧನೆಯ ಹಂತದಲ್ಲಿ ನಮ್ಮ ಶ್ರವಣ, ಮನನ, ಧ್ಯಾನ, ಕೊನೆಗೆ ಅಪರೋಕ್ಷ ಹೀಗಂತೇನಿವೆ ಅವು ಎಲ್ಲದಕ್ಕೂ ಸಂಬಂಧಪಟ್ಟಂತಹ ಸಂಗತಿಗಳನ್ನು ಇದು ಹೇಳ್ತದೆ. ಶ್ರವಣ ಮೊದಲಿದೆ, ವೇದಗಳಿಂದಲೇ ಭಗವಂತ ತಿಳಿದು ಬಿಡಬೇಕು. ಆ ವೇದಗಳಿಂದಲೇ ಭಗವಂತ ತಿಳಿದು ಬರ್ತಾನೆ ಅಂತ ಅನ್ನೋದನ್ನ ಮಹಾಸ್ವನ ಅನ್ನೋದು ಹೇಳ್ತದೆ. ಮನನ, ಶ್ರವಣದ ಬಳಿಕ ನಾವು ಮಾಡಬೇಕಾದ್ದು ಮನನ, ಮುಂದೆ ಧ್ಯಾನ ಮಾಡಬೇಕು. ಧ್ಯಾನ ಕಾಲದಲ್ಲಿ ಆ ಭಗವಂತನ ಶಬ್ದಗಳನ್ನ ಹೇಗೆ ನಾವು ಅನುಸಂಧಾನಕ್ಕೆ ತಂದ್ಕೋಬೇಕು ಅನ್ನೋದನ್ನು ನೋಡಿದ್ದೇವೆ. ಮತ್ತೆ ಆ ಮನನ ಮಾಡಿದಾಗ ನಮಗೇನು ಗೊಂದಲಗಳಾಗ್ತವೆ ಆ ಗೊಂದಲಗಳನ್ನ ಪರಿಹರಿಸಿ ನಮಗೆ ಅಪರೋಕ್ಷ ಜ್ಞಾನವನ್ನು ಕೊಡುವವನು ಅಂತ ಅರ್ಥವನ್ನು ಹೇಳ್ತಾರೆ. ಮತ್ತಿಲ್ಲಿ ಯಾವದ ಅಯುಕ್ತತ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮಾತಿದೆ. ಎಲ್ಲಿವರೆಗೆ ಗೊಂದಲಗಳು, ಸಂಶಯಗಳು ಮನಸ್ಸಿನಲ್ಲಿವೆಯೋ ಅಲ್ಲಿವರೆಗೂ ಮನುಷ್ಯ ಸಾಧಕನಾದವನು ಮನನ ಮಾಡ್ತಾನೆ ಹೋಗಬೇಕು ಅಂತ, ಮನನವನ್ನು ನಿಲ್ಲಿಸಬಾರದು ಯಾವತ್ತೂ ಕೂಡ ಅಂತ ಹೇಳ್ತಾರೆ. ಹೀಗೆ ಶ್ರವಣ, ಮನನ, ಧ್ಯಾನ ಇತ್ಯಾದಿಗಳನ್ನು ಮಾಡಿಸುವಂಥವನು, ಮುಂದೆ ಮುಕ್ತಿಯನ್ನು ಕೂಡ ನಮಗೆ ಕೊಡುವಂಥವನು ಅನ್ನೋ ಅರ್ಥವನ್ನ ಮಹಾಸ್ವನ ಅಂತ ಹೇಳ್ತದೆ. ಸಾಧನ ಜೀವನದಲ್ಲಿ ಬೇಕಾದ ಎಲ್ಲಾ ಹಂತಗಳನ್ನು ವರ್ಣಿಸುವಂತಹ ಒಂದು ವಿಶಿಷ್ಟವಾದ ಶಬ್ದ ಇದು. ಅದರ ಶ್ರವಣವನ್ನು ಇವತ್ತು ನಾವು ಮುಗಿಸಿದ್ದೀವಿ. ಇಲ್ಲಿಗೆ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.